20 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಬೇಕು ಗಿರೀಶ್ ಉಪನ್ಯಾಸ. ಅದನ್ನೆಲ್ಲ ನಿಭಾಯಿಸ್ತಾರಲ್ಲ ಕೊನೆಯಿಂದ ಅದು ಮಾಡಬಹುದು. ಈ ಗುಲಾಬಿ ಪೀಠಿಕ ಬಂದ ಮೇಲೆ 1 ಕೋಟಿ ರೂಪಾಯಿ ಖರ್ಚು ಮಾಡಿ ಮಹಾತ್ಮಾನ ಕಟ್ಟಿದೆ. 60 ಲಕ್ಷ ರೂಪಾಯಿ ಖರ್ಚು ಮಾಡಿ ದೇವರ ಹೊಸ ದೇವರನ್ನು ಮಾಡಿಸಿದೆ. ಇಲ್ಲಿ ಭಾಷಣ ನಡೀತದೆ. ಇದೆಲ್ಲ ಯಾರ ಆಶೀರ್ವಾದ ಅಂದರೆ ಪಂಚಾಯತ್ ಗವಾಯಿಗಳು ಡಾಕ್ಟರ್ ಪುಟ್ಟರಾಜಗಿರಿ ಗವಾಯಿಗಳ ಭವಿಷ್ಯದ ಬಗ್ಗೆ ಇದು ಕೆಲಸ ಮಾಡ್ತಾರೆ. 80 ವರ್ಷಗಳಿಗೆ ಪಂಚಾಯತ್ ಗವಾಯಿಗಳು ಲಿಂಗೇಕರಾಗುವಾಗ 2 ತಂಬೂರಿ, 1 ಜೊತೆ ತಬಲ, ಆಮೇಲೆ ಅವರು ಇಷ್ಟೇ ಕೊಟ್ಟು ಲಿಂಗೇಕರಾದವರು. ಅವರು ಲಿಂಗೇಕರಾದರೆ ಅವರು ಯೋಗ ಸಮಾಧಿ ಮಾಡಕ್ಕೆ ಕೂಡ ಜಾಗ ಇಲ್ಲ, ಸಮಾಧಿ ಮಾಡಕ್ಕೂ ಜಾಗ ಇಲ್ಲ, ಅಲ್ಲೇ ಇಲ್ಲಿ ಅಂತ ಯೋಚನೆ ಇತ್ತು. ಆವಾಗ ಪ್ರಸಿದ್ಧಿ ವೀರಪ್ಪ ಹೋಗದಾಗ ಮಠದಾಗೂ ಬೇಡ, ಹೊಡಿಲಿಕ್ಕೆ ಮಠದಾಗೂ ಬೇಡ, ನನ್ನ ಜಾಗದಾಗ ನಾವು ಒಬ್ಬರು ಸಮಾಧಿ ಆಗಲಿ ಅಂತ ಆವಾಗ ಜಿಲ್ಲೆ ಕೊಡ್ತಾನ ಪ್ರಸಿದ್ಧಿಗಳ ವೀರಪ್ಪ. ಪ್ರಸಿದ್ಧಿಗಳ ವೀರಣ್ಣ ಜಾಗ ಕೊಡ್ಲಿಲ್ಲ ಅಂದ್ರೆ ಇವತ್ತು ನೀವು ಇಲ್ಲಿ ಕೂತಿದ್ದಿಲ್ಲ, ನಾವು ಇಲ್ಲಿ ಇರ್ತಿದ್ದಿಲ್ಲ, ಸಂವಿಧಾನ ದಯ ಮಾಡ್ತಾ ಇದ್ದಿಲ್ಲ. ಇದಕ್ಕೆಲ್ಲ ಕಾರಣೀಭೂತ ಪ್ರಸಿದ್ಧಿಗಳ ವೀರಣ್ಣ, ದಾನೇಶ್ವರ ಪ್ರಸಿದ್ಧಿ ವೀರಣ್ಣ ಯಾವತ್ತೂ ನಿಂತಿಲ್ಲ. ಅವತ್ತು ಏನೂ ಇಲ್ಲದನ್ನ ಇವತ್ತು ಗಿರೀಶ್ ಉಪನ್ಯಾಸನ ಪುಟ್ಟರಾಜವರು ಬಂದ ಮೇಲೆ 150 ಕೋಟಿ ಆಸ್ತಿ ಇದೆ. ಅವರ ಪಟ್ಟಾಚ ಆಗಲೇ ತಂಬೂರಿ ತಬಲ ಕೊಟ್ಟು ಹೋದ. ಇವತ್ತು 70 ವರ್ಷದಲ್ಲಿ 150 ಕೋಟಿ ಇವತ್ತು ಆಸ್ತಿ ಆಗಿದೆ. ಅದು ಯಾರು ಅಂದರೆ ಹಾನಗಲ್ಲ ಕುಮಾರಸ್ವಾಮಿ ಆಶೀರ್ವಾದ, ಇನ್ನೇನ ಕೊಡುಗೆ. ಅದು ಬಹಳ ದೊಡ್ಡದಾಗಿರುವಂತಹದ್ದು, ನಿರಂತರವಾದ ಒಂದು ಕಾಯಕ. ಈ ಪ್ರಪಂಚದೊಳಗೆ ಬಸವಣ್ಣ ಆಡೋದು ನಾವು ವಿಶ್ವಗುರು ಬಸವಣ್ಣ ಅಂತ ನಾವು ಕರೀತೀವಿ. ಮುಂದಿನ ದಿನಮಾನ 2025ಕ್ಕೆ 132 ರಾಷ್ಟ್ರಗಳಲ್ಲಿ ಅವರು ಬಸವ ಜಯಂತಿ ಮಾಡ್ತಾರೆ. 50 ಭಾಷೆಗಳಲ್ಲಿ ವಚನಗಳನ್ನ ಪ್ರಿಂಟ್ ಮಾಡಿಸ್ತಾರೆ. ಅದೆಲ್ಲ 2025ಕ್ಕೆ ನೆರವೇರ್ತದಂತ ಎಲ್ಲ ಬರ್ತದೆ. ಆದ್ದರಿಂದ ವಿಶ್ವಗುರು ಬಸವಣ್ಣ ಪ್ರಪಂಚದೊಳಗೆ ಜಾತಿ, ಮತ, ಪಂಥ, ಪರಂಪರೆ, ಮೇಲು ಕೀಳು, ಹೆಣ್ಣು ಗಂಡು ಭೇದವಿಲ್ಲದೆ ಎಲ್ಲರಿಗೂ ಕಾಯಕವನ್ನು ಕೊಟ್ಟ. ಆದರೆ ಬಸವಣ್ಣ ಕಣ್ಣಿನವರಿಗೆ ಕಾಯಕ ಕೊಡಕ್ಕಾಗಲಿಲ್ಲ. ಕಣ್ಣಿನವರಿಗೆ ಕಾಯಕ ಕೊಟ್ಟಂತ ಅಭಿನವ ಬಸವಣ್ಣ ಹಾನಗಲ್ಲ ಕುಮಾರಸ್ವಾಮಿ ಅವರು ಹಾನಗಲ್ಲಪ್ಪನವರಿಗೆ ಕಾಯಕ ಕೊಟ್ಟಲ್ಲ, ಬಸವಣ್ಣನ ಕಾಯಕ ಅಪೂರ್ಣವಾಗಿತ್ತು. ಅದನ್ನು ಪೂರ್ಣ ಮಾಡಿದವರೇ ಹಾನಗಲ್ಲ ಕುಮಾರಸ್ವಾಮಿಗಳು. ಹೀಗೆ ಅಂತ ಅದ್ಭುತವಾಗಿರುವಂತಹ ಕೆಲಸ, ಅಂತ ಕಾರ್ಯ ನಿರಂತರವಾಗಿ ನಡೆದರೆ ಇವತ್ತೆಲ್ಲ ಕಾರ್ಯಕ್ರಮಗಳು ಸಮಯನಿಷ್ಠವಾಗಿ ಎಲ್ಲ ಮುಗಿದುಕೊಂಡಿದ್ದಾರೆ. ನಾವೆಲ್ಲ ನಾಡಿಗಳು ನಾಡಿನ ಮೂಲೆ ಮೂಲೆಗಳಿಂದ 100 ಚೀಲ ತೊಗರಿಬೇಳೆ, ಆ 1000 ಚೀಲ ಅಕ್ಕಿ, 1000 ಚೀಲ ಜೋಳ, ಈ ಕಡೆ ಬೆಳಗಾವಿ ಜಿಲ್ಲಾ ಬೆಂಗಳೂರು ಪೇಂಟಿ, ಆ ಸಕ್ಕರೆ ಏನಿಲ್ಲ ಅವರಿಗೆಲ್ಲವೂ ಇವತ್ತು ಒಂದು ಬಿಡುತ್ತದೆ. ಜನಗಳಿಗೆ ಭಾವ ಬಂದರೆ ಅಪ್ಪಗ ನಾವು ಕೊಟ್ಟರೆ ನಮ್ಮ ಜನ್ಮ ಸಾರ್ಥಕ. ಅಲ್ಲಿ ಅನಾಥ ಮಕ್ಕಳಾಗ ಹುಟ್ಟಾಲಕ್ಕೆ ಹೃದಯದಲ್ಲೇ ಪ್ರಸಾದ ಮಾಡುವಂಥ ಒಂದು ಭಾವ ಇವತ್ತು ನಿಮಗೆ ಬಂದುಬಿಟ್ಟಿದೆ. ಎಲ್ಲ ಜನಗಳು ಇಲ್ಲಿ ತಂದು ಕೊಡ್ತಾರೆ. ಅವತ್ತು ಬಹಳ ಕಷ್ಟ ಇತ್ತು, ಇವತ್ತು ಆ ಪರಿಸ್ಥಿತಿ ಇಲ್ಲ. ನಿಮ್ಮ ಅಭಿಮಾನ, ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ, ನಿಮ್ಮ ದಾನ ಅದು ಬಹಳ ದೊಡ್ಡದಾಗಿರುವಂತಹದ್ದು. ಇನ್ನೊಂದು ನಿಮಗೆ ಸಂತೋಷದ ವಿಷಯ ಅಂದರೆ ಗಾನವಿಗೆ ಪುಟ್ಟಿದ ಪಂಚಾಕ್ಷರವಾಗಿ ಲಿಂಗೈಕ್ಯರಾಗಿ 80 ವರ್ಷ ಆಯಿತು. ಅವರಿಗೆ ಸಂಘ, ಸಂಸ್ಥೆ, ಮಠ, ಮಂದಿರ, ಗುಡಿ, ಗುಂಡಾರ ಅಥವಾ ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು ಯಾವ ಪ್ರಶಸ್ತಿ ಕೊಟ್ಟಿದ್ದಿಲ್ಲ. ನಮಗೆಲ್ಲ ಗೊತ್ತಿಲ್ಲ, ಯಾವ ಪ್ರಶಸ್ತಿ ಇಲ್ಲ. ಅವರು ದಕ್ಷಿಣಾದಿ ಮತ್ತು ಹಿಂದೂಸ್ತಾನಿಯಲ್ಲಿ ಅವರು ಮೀರಿಸುವಂತ ವಿಶ್ವಗಳಿಗೆ ಇಲ್ಲ ಪಂಚಾಕ್ಷರವಾಗಿ. ಅವರಿಗೆ ಯಾವ ಪ್ರಶಸ್ತಿ ಇದ್ದಿದ್ದಿಲ್ಲ. 80 ವರ್ಷ ಪುಟ್ಟರಾಜಗಿರಿ ಗವಾಯಿಗಳಿಗೆ ಎಲ್ಲ ಬಂದವರು, ಬಸವಶ್ರೀ, ಕನಕಪುರ, ಪದ್ಮಶ್ರೀ ಎಲ್ಲ ಬಂದವು. 15 ಪ್ರಶಸ್ತಿ ಇವರಿಗೆ ಬಂದು ಅವರಿಗೆ ಯಾವುದೂ ಇದ್ದಿದ್ದಿಲ್ಲ. ಆದರೆ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಮುಖ್ಯಮಂತ್ರಿ ಇರುವಾಗ ಅನೇಕ ನಮ್ಮ ಎಲ್ಲ ಬಿಜೆಪಿ ಸರ್ಕಾರ ಇರುವಂತಹ ಪ್ರಸಂಗದೊಳಗೆ ರಾಷ್ಟ್ರೀಯ ಪ್ರಶಸ್ತಿಯಿಂದ ವಿವಿಧ ಪಂಚಾಕ್ಷರ ಗವಾಯಿ ಪ್ರಶಸ್ತಿ 10 ಲಕ್ಷ ರೂಪಾಯಿಗಳನ್ನು ಪ್ರಶಸ್ತಿ. 10 ಲಕ್ಷ. 1 ವರ್ಷ ದಕ್ಷಿಣಾದಿಯವರಿಗೆ, 1 ವರ್ಷ ಹಿಂದೂಸ್ತಾನಿಯವರಿಗೆ. ಇಡೀ ಭಾರತ ವಿಶ್ವ ಮಟ್ಟದಲ್ಲಿ ಪಂಚಾಕ್ಷರ ಗವಾಯಿಗಳ ಪ್ರಶಸ್ತಿ ಸರ್ಕಾರ ಘೋಷಣೆ ಮಾಡಿ ಈ ವರ್ಷ ಆ ಪ್ರಶಸ್ತಿಯನ್ನು ಕೊಟ್ಟು ಬಿಟ್ಟಿದೆ. ಇನ್ನು ಮುಂದೆ ಇಡೀ ವಿಶ್ವದೊಳಗೆ ಎಲ್ಲಿ ಹೋದರೂ ಕೂಡ ಪಂಚಾಕ್ಷರ ಗವಾಯಿಗಳ ಭಾವಚಿತ್ರ ಇದು ಎಲ್ಲಿ ಅಂದರೆ ಆ ಕೀರ್ತಿ ಅದು ವಿಶ್ವ ಮಟ್ಟಕ್ಕೆ ಹೋಗುತ್ತದೆ. ಇಂತಹ ಒಂದು ಕೆಲಸ ನಿರಂತರವಾಗಿ ನಡೆದು ಬಂದಿದೆ. ನಾವೆಲ್ಲ ಪುಣ್ಯಾತ್ಮರು, ತಾವು ಧನ್ಯವಂತರು. ಮನೆಯಾಗಿ ಎಲ್ಲ ಸಮಯಕ್ಕನುಸಾರವಾಗಿ ಇವತ್ತು ಸಮಾರಂಭ